ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಒಳ್ಳೆಯ ಮನುಷ್ಯ ಎಂದು ಸ್ವಾರ್ಥಿಯಾಗಿರುವುದಿಲ್ಲ, ಆದರೆ ಅವನಿಗೆ ಯಾವಾಗ ಬೇರೊಬ್ಬರ ಯೋಗ್ಯತೆ ಗೊತ್ತಾಗುವುದೋ ಆಗ ಅವನಿಂದ ಮೌನವಾಗಿ ದೂರ ಸರಿಯುತ್ತಾನೆ ಅಷ್ಟೇ. ಅವನು ಮೌನವಾಗಿದ್ದಾನೆ ಅಂದರೆ ನಿಮ್ಮ ಯೋಗ್ಯತೆ ಗೊತ್ತಾಗಿದೆ, ನೀವು ಎಷ್ಟು ಸಣ್ಣ ಮನುಷ್ಯರು ಅಂತ ಗೊತ್ತಾಗಿದೆ ಅಂತ ತಿಳ್ಕೋಬೇಕಷ್ಟೇನೇ. ಗೊತ್ತಾಯ್ತಾ? ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಶ್ರೀರಂಗಂ ದೇವಾಲಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಶ್ರೀರಂಗಂ ದೇವಾಲಯ 155 ಎಕರೆಗೂ ಹೆಚ್ಚು ವಿಸ್ತೀರ್ಣ ಹೊಂದಿರುವ ವಿಶ್ವದಾದ್ಯಂತ ಇರುವ ಬೃಹತ್ ದೇವಾಲಯಗಳಲ್ಲಿ ಶ್ರೀರಂಗಂ ದೇವಾಲಯ ಒಂದು. ಶ್ರೀರಂಗಂ ರಂಗನಾಥ ಸ್ವಾಮಿಗೆ ದೇವಾಲಯವು ತಿರುಚಿರಾಪಳ್ಳಿ ಸಮೀಪದಲ್ಲಿದೆ. ಕಾವೇರಿ ನದಿಯ 2 ನಗರಗಳ ನಡುವೆ ಹರಿಯುತ್ತದೆ. ಶ್ರೀರಂಗಂ ಪಟ್ಟಣವನ್ನು ಒಂದು ಸಣ್ಣ ದ್ವೀಪವನ್ನಾಗಿ ಮಾಡುತ್ತದೆ. ಇತರ ಪ್ರಸಿದ್ಧ 108 ದೇವಾಲಯಗಳಲ್ಲಿ ಮೊದಲು ದಿವ್ಯ ದೇಶ, ಪವಿತ್ರ ದೇಗುಲ ಆಗಿರುವುದರಿಂದ ಇದನ್ನು ಬುಲ್ಗಾ ವೈಕುಂಡಂ ಎಂದು ಪೂಜಿಸಲಾಗುತ್ತದೆ. ಅಂದರೆ ಭೂಮಿಯ ಸ್ವರ್ಗ. ಕಾವೇರಿ ನದಿಯ ಮೇಲೆ ಸುಮಾರು 1 ಕಿಲೋಮೀಟರ್ ಪಿಷ್ಟವಿರುವ ಸೇತುವೆ ಹರಿಯುತ್ತದೆ ಮತ್ತು 2 ನಗರವನ್ನು ಸಂಪರ್ಕಿಸುತ್ತದೆ. ದೇವಾಲಯವು ಸೌಂದರ್ಯ ಮತ್ತು ಭಕ್ತಿಯ ಗ್ರಾಫಿಕ್ ಅವತಾರವಾಗಿದೆ. 156 ಎಕರೆಗೂ ಹೆಚ್ಚು ವಿಸ್ತೀರ್ಣ ಹೊಂದಿರುವ ವಿಶ್ವದಾದ್ಯಂತ ಇರುವ ಬೃಹತ್ ದೇವಾಲಯಗಳಲ್ಲಿ ಇದೂ ಒಂದಾಗಿದೆ. ಅತೀಂದ್ರಿಯ ಭೂಮಿ ಯಾತ್ರಾರ್ಥಿಗಳನ್ನು ಅಪ್ಪಿಕೊಳ್ಳುತ್ತದೆ ಮತ್ತು ಅದನ್ನು ಜೀವಮಾನವಿಡೀ ಪಾಲಿಸಬಹುದಾದ ಒಂದು ಅದ್ಭುತವಾದ ಅನುಭವವನ್ನು ನಮಗೆ ತಂದುಕೊಡುತ್ತೆ. ಶ್ರೀರಂಗಂ ದೇವಾಲಯ ಇತಿಹಾಸ ಮತ್ತು ಕಥೆನ ತಿಳ್ಕೊಳ್ಳೋಣ. ದಂತಕಥೆಗಳ ಪ್ರಕಾರ ಶ್ರೀ ದೇವಾಲಯವು ವಿಮಾನವು ಮೂಲತಃ ಬ್ರಹ್ಮನು ಸಾಗರವನ್ನು ಮಂಥಿಸುವಾಗ ಕಂಡುಹಿಡಿದನು. ಭಗವಾನ್ ರಾಮನ ಪೂರ್ವಜನಾದ ರಾಜ ಇಕ್ಷ್ವಾಕು ನಡೆಸಿದ ಕಠಿಣ ತಪಸ್ಸಿನಿಂದ ಇದನ್ನು ಭೂಮಿಗೆ ತರಲಾಯಿತು. ಇದು ಹಲವಾರು ಶತಮಾನಗಳವರೆಗೆ ಅವರ ವಂಶದಲ್ಲಿ ಉಳಿಸಿಕೊಂಡಿತು. ಅಲ್ಲಿ ರಾಜರ ನಂತರ ರಾಜನಿಗೆ ವಿಮಾನವನ್ನು ವರ್ಗಾಯಿಸಲಾಯಿತು. ಭಗವಂತನು ರಾಕ್ಷಸ ರಾವಣನ ಮೇಲೆ ವಿಜಯವನ್ನು ಪಡೆದ ನಂತರ ಅವನು ರಾವಣನ ಸಹೋದರನಾದ ವಿಭೀಷಣನಿಗೆ ವಿಮಾನವನ್ನು ನೀಡಿದನು. ರಾಜ ವಿಭೀಷಣನೊಂದಿಗೆ ವಿಮಾನವನ್ನು ಶ್ರೀಲಂಕಕ್ಕೆ ಕೊಂಡೊಯ್ಯಬಾರದು ಎಂದು ಬಯಸಿದ ಸಣ್ಣ ಹುಡುಗನ ರೂಪದಲ್ಲಿ ಗಣೇಶನ ಇದನ್ನು ಪ್ರತಿಷ್ಠಾಪಿಸಿದನು. ಇದು ಅತ್ಯಂತ ಹಳೆಯ ದೇವಾಲಯಗಳಲ್ಲಿ ಒಂದಾಗಿದೆ ಮತ್ತು ವೈಷ್ಣವರಿಂದ ಹೆಚ್ಚು ಪೂಜಿಸಲ್ಪಟ್ಟಿದೆ. ಇದು 4ನೇ ಶತಮಾನದ ಇಡಿಯಿಂದ ಪ್ರಾರಂಭವಾದ ಭವ್ಯವಾದ ಇತಿಹಾಸವನ್ನು ಹೊಂದಿದೆ. ದೇವಾಲಯದ 1ನೇ ಸಹಸ್ರಮಾನದ ಎಡಿಯು ದೊಡ್ಡ ಸಹಸ್ರವನ್ನು ಹೊಂದಿದೆ. ಇದು ಹಲವಾರು ಆಕ್ರಮಣಗಳನ್ನು ತಡೆದುಕೊಂಡಿದೆ. ಈ ದೇವಾಲಯದಲ್ಲಿ ಕವಿ ಕುಂಬಾರರು ತಮ್ಮ ಶ್ರೇಷ್ಠ ಕೃತಿ ರಾಮಾಯಣವನ್ನು ಪ್ರದರ್ಶನ ಮಾಡಿದ್ದಾರೆ. ಶ್ರೀರಂಗಂ ದೇವಾಲಯದ ವಾಸ್ತುಶಿಲ್ಪದ ಬಗ್ಗೆ ತಿಳ್ಕೊಳ್ಳೋಣ. ರಂಗನಾಥ ಸ್ವಾಮಿ ದೇವಾಲಯ ಒಂದು ದೊಡ್ಡ ಸಂಕೀರ್ಣವಾಗಿದೆ. ಇದು ದೇವತೆಗಳ 50 ದೇವಾಲಯಗಳನ್ನು ಒಳಗೊಂಡಿದೆ. ಲಕ್ಷ್ಮೀ ದೇವಿಗೆ ಹಲವಾರು ಗುಡಿಗಳಿವೆ. ದೇವಿ ಭೂದೇವಿ, ಭಗವಾನ್ ಕೋದಂಡರಾಮರ ಭಗವಾನ್ ಚಾಕರ ತಾಳ್ವಾರ್ ದೇವಾಲಯದ ತೊಟ್ಟಿಗಳು, ಸ್ತಂಭಗಳು, ಸಭಾಂಗಣಗಳು ಮತ್ತು ಉತ್ಸವಗಳು ನಡೆಸಿದ ತೆರೆದ ಸ್ಥಳ. 21ಕ್ಕೂ ಹೆಚ್ಚು ಗೋಪುರಗಳೊಂದಿಗೆ ಕೆಲವು ಚಿನ್ನದ ಲೇಪಿತವಾಗಿದ್ದು ಇದು ಆಂತರಿಕ ಕೆತ್ತನೆಗಳನ್ನು ಹೊಂದಿವೆ. ಇದು ವೀಕ್ಷಕರನ್ನು ಸಂಪೂರ್ಣವಾಗಿ ಮಂತ್ರಮುಗ್ಧರಾಗಿರುತ್ತದೆ. ಇಲ್ಲಿರುವ ಪ್ರಮುಖ ದೇವಾಲಯದ ಗೋಪುರವನ್ನು ವಿಶೇಷವಾಗಿ ಉಲ್ಲೇಖಿಸಬೇಕಾಗಿದೆ, ಏಕೆಂದರೆ ಇದು 239.5 ಅಡಿ ಎತ್ತರದ ಮತ್ತು ಏಷ್ಯಾದಲ್ಲಿ ಎತ್ತರವಾಗಿದೆ ಮತ್ತು 25 ಮಾರ್ಚ್ 1987 ಸುಮಾರಿಗೆ ನಿರ್ಮಿಸಲಾಗಿದೆ. ದೇವಾಲಯವನ್ನು ಗ್ರಾನೈಟ್ನಿಂದ ಮಾಡಿದ ದಪ್ಪ ಮತ್ತು ಬೃಹತ್ ಗೋಡೆಗಳಿಂದ ನಿರ್ಮಿಸಲಾಗಿದೆ. ಭಕ್ತಾದಿಗಳಿಗೆ ದೇಗುಲವನ್ನು ಸುತ್ತಲೂ ಅವರ ಗರ್ಭಗುಡಿಯ ಜೊತೆಗೆ ಓಡಾಡುತ್ತಾರೆ. ಈ ದೇವಾಲಯದ ಮತ್ತೊಂದು ಅದ್ಭುತ ಎಂದರೆ ಸಂತ ರಾಮಾನುಜರ ದೇಹ. ಇದನ್ನು ಇನ್ನೂ ಸಂರಕ್ಷಿಸಲಾಗಿದೆ ಮತ್ತು ಸಾರ್ವಜನಿಕರಿಗೆ ಮುಕ್ತವಾಗಿ. ಸಂತ ರಾಮಾನುಜರ ಗರ್ಭಗುಡಿ ಅತ್ಯಂತ ಅತೀಂದ್ರಿಯವಾಗಿದೆ ಮತ್ತು ಸಾಕಷ್ಟು ಶಕ್ತಿಗಳನ್ನು ಹೊರಸೂಸುತ್ತದೆ ಎಂದು ನಂಬಲಾಗಿದೆ. ಶ್ರೀರಂಗಂ ದೇವಾಲಯ ಸಂಬಂಧಿಸಿದ ಹಬ್ಬಗಳು ಏನೇನುತ್ತೆ ಅಂದರೆ ಈ ದೇವಾಲಯಗಳಲ್ಲಿ ಅನೇಕ ಹಬ್ಬಗಳು ಆಚರಣೆ ಮಾಡ್ತಾರೆ. ಜ್ಯೇಷ್ಠಾಭಿಷೇಕವು ದೇವಾಲಯದಲ್ಲಿ ವಾರ್ಷಿಕ ಶುದ್ಧೀಕರಣ ಆಚರಣೆಯಾಗಿದೆ. ಕೃಷ್ಣ ಜಯಂತಿ ಮತ್ತು ಬ್ರಹ್ಮೋತ್ಸವವನ್ನು ಅತ್ಯಂತ ಗೌರವದಿಂದ ಆಚರಣೆ ಮಾಡ್ತಾರೆ. ವೈಕುಂಠ ಏಕಾದಶಿ ಶ್ರೀರಂಗಂನ ಒಂದು ಸಾಂಪ್ರದಾಯಿಕ ಉತ್ಸವವಾಗಿದೆ. ಇದನ್ನು 12 ದಿನಗಳಿಗಿಂತ ಹೆಚ್ಚು ಕಾಲ ಆಚರಿಸಲಾಗುತ್ತದೆ. ಆನೆಗೆ ಮೋಕ್ಷ ದೊರೆತ ದಿನವೇ ಗಜೇಂದ್ರ ಮೋಕ್ಷ. ಆಂಡಾಲ್ ದೇವಾಲಯವು ಹೆಚ್ಚು ಪೂಜಿತವಾಗಿರುವುದರಿಂದ ಆದಿ ತಿಂಗಳು ಹೆಚ್ಚು ವಿಭಿನ್ನವಾಗಿದೆ. ದೀಪಾವಳಿ, ಪೊಂಗಲ್ ಮತ್ತು ತಮಿಳು ಹೊಸ ವರ್ಷದ ಇತರ ಪ್ರಮುಖ ಹಬ್ಬಗಳು. ಭಗವಾನ್ ರಂಗನಾಥ ಮಹಾನ್ ಆಧ್ಯಾತ್ಮ. ಅವನು ತನ್ನ ಭಕ್ತರ ವರವನ್ನು ನೀಡುತ್ತಾನೆ
ಮತ್ತು ಅವರಿಗೆ ಮೋಕ್ಷವನ್ನು ಪಡೆಯಲು ಸಹಾಯ ಮಾಡುತ್ತಾನೆ. ಲಕ್ಷ್ಮೀದೇವಿಯು ಸಂಪತ್ತಿನ ಅಧಿದೇವತೆ ಮತ್ತು ತನ್ನ ಭಕ್ತರಿಗೆ ಬಹಳಷ್ಟು ಸಂಪತ್ತನ್ನು ದಯಪಾಲಿಸುತ್ತಾಳೆ. ಶತ್ರುಗಳಿಂದ ತೊಂದರೆ ಇರುವ ಜನರು ಸಕರ್ತಾಳ್ವಾರ್ ಅನ್ನು ಪೂಜಿಸುತ್ತಾರೆ. ಅಲ್ಲಿ ಅವರು ತಮ್ಮ ಭಕ್ತರನ್ನು ತಾಯಿ ತಂದೆಯಂತೆ ರಕ್ಷಿಸುತ್ತಾರೆ. ಮಾನಸಿಕ ನೋವು, ಸಂಕಟದಿಂದ ಪರಿಹಾರವನ್ನು ಬಯಸುವ ಜನರು ಮತ್ತು ಮೋಕ್ಷವನ್ನು ನೀಡುತ್ತಾರೆ. ಉತ್ತಮ ವೃತ್ತಿ, ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಬಡ್ತಿಯನ್ನು ಹೊಂದಲು ಬಯಸುವ ಜನರು ವಿಶೇಷ ಪೂಜೆಯನ್ನು ಮಾಡ್ತಾರೆ. ವಿಮಾನದಲ್ಲಿ ತಿರುಚಿಯ ದೇವಸ್ಥಾನದ ಕೇವಲ 15 ಕಿಲೋಮೀಟರ್ ದೂರದಲ್ಲಿರುವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಹೊಂದಿದೆ. ವಿಮಾನ ನಿಲ್ದಾಣದ ದೇವಸ್ಥಾನಕ್ಕೆ ಸಾಕಷ್ಟು ಸ್ಥಳೀಯ ಸಾರಿಗೆಗಳು ಲಭ್ಯವಿದೆ. ಶ್ರೀರಂಗಂ ನಗರವು ತಮಿಳುನಾಡಿನ ಚೆನ್ನೈನ ವಿವಿಧ ಭಾಗಗಳಿಂದ ಉತ್ತಮ ಸಂಪರ್ಕ ಹೊಂದಿದೆ. ಇದು ತನ್ನದೇ ಆದ ರೈಲು ನಿಲ್ದಾಣವನ್ನು ಹೊಂದಿದೆ. ಇದು ದೇವಸ್ಥಾನಕ್ಕೆ ತುಂಬ ಹತ್ತಿರದಲ್ಲಿದೆ. ರಸ್ತೆಯ ಮೂಲಕ ದೇವಸ್ಥಾನದ ಸಮೀಪದಲ್ಲೇ ಬಸ್ ನಿಲ್ದಾಣ ಇದೆ. ಎಲ್ಲರೂ ಅಲ್ಲಿಗೆ ಹೋಗ್ಬಿಟ್ಟು ಬನ್ನಿ. ನಾವು ಯಾವಾಗಲೂ ನಮ್ಮ ಸಂಸ್ಕೃತಿಯನ್ನು ಯಾವಾಗಲೂ ಬಿಡಬಾರ್ದು. ಗೊತ್ತಾಯ್ತಾ? ನಮ್ಮ ಒಂದು ಸಂಸ್ಕೃತಿ ಏನಿದೆ ಅದನ್ನು ಅರ್ಥಕೊಂಡು ನಾವು ಬಾಳಬೇಕಾಗಿದೆ. ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ಈಗ ದಿನಾಂಕ 30/6/2025 ಸೋಮವಾರ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ಉತ್ತರಾಯಣ, ಆಷಾಢ ಮಾಸ, ಗ್ರೀಷ್ಮ ಋತು, ಶುಕ್ಲಪಕ್ಷ, ತಿಥಿ ಪಂಚಮಿ, ಹಗಲು 11:30, ನಕ್ಷತ್ರ ಮಕೆ, ಹಗಲು 1 ಗಂಟೆ 1 ನಿಮಿಷ, ಮಳೆ ಆರಿದ್ರೆ 3ನೇ ಪಾದ, ರಾಹುಕಾಲ 7:39ರಿಂದ 9:15 ತನಕ ಇದೆ. ಕುಳಿಕ ಕಾಲ 2 ಗಂಟೆ 3 ನಿಮಿಷದಿಂದ 3:39 ತನಕ ಇದೆ. ಯಮಗಂಟ ಕಾಲ 10:51ರಿಂದ 12:22 ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊಂತಿರೋ, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಕಡೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.